ರೈಟ್. ನಮಸ್ಕಾರ. ಕುತುಬುದ್ದೀನ್ ಕಾಜಿ ಮಾನ್ಯರೇ, ಡಿಸೆಂಬರ್ 1ನೇ ತಾರೀಕಿನಿಂದ ಸಂಸದ ಅಧಿವೇಶನ ಪ್ರಾರಂಭ ಆಗುತ್ತೆ. ಡಿಸೆಂಬರ್ 8ನೇ ತಾರೀಕಿನಿಂದ ವಿಧಾನಸಭೆಯ ಅಧಿವೇಶನ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗುತ್ತೆ. ಆ ನಿಟ್ಟಿನೊಳಗೆ ಲೋಕಾಪುರ್, ರಾಮದುರ್ಗ, ಸವದತ್ತಿ, ಯಲ್ಲಮ್ಮ, ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ಈಗಾಗಲೇ ನಿರಂತರ ಹೋರಾಟ ನಡೆದಿದೆ. ಅದರಂತೆ ಅದರ ಒಂದು ಭಾಗವಾಗಿ ತಾರೀಕು 28/2025 ಇದೇ ತಿಂಗಳ ಬಾಗಲಕೋಟೆ ನಗರದ ರೈಲು ನಿಲ್ದಾಣದಲ್ಲಿ ಒಂದು ರೈಲ್ ರೋಕೋ ಮತ್ತು ಪ್ರತಿಭಟನಾ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಕಾರಣ ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಪ್ಯಾಸೆಂಜರ್ ರೈಲ್ ಪ್ರಾರಂಭ ಮಾಡಬೇಕು. ಲೋಕಾಪುರದಿಂದ ಧಾರವಾಡಕ್ಕೆ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಬೇಕನ್ನುವಂಥ ವಿಷಯ ಅರ್ಥವಾಗಿ ಈಗಾಗಲೇ ರೈಲ್ವೆ ಇಲಾಖೆಗೆ ಒಂದು ಪತ್ರವನ್ನು ಕೊಟ್ಟು ಅವರಿಗೆ ಎಚ್ಚರಗೊಳಿಸಲಾಗಿದೆ. ಇದು ಎಲ್ಲ ಯಾಕೆ ಮಾಡಾಕತ್ತೀವಿ ಅಂದರೆ 1ನೇ ತಾರೀಕಿನಿಂದ ಸಂಸದ ಅಧಿವೇಶನ ಪ್ರಾರಂಭ ಆಗುತ್ತೆ. ಈ ವಿಷಯ ಚರ್ಚೆ ಆಗಬೇಕನ್ನುವ ಒಂದು ಉದ್ದೇಶದಿಂದ ಹೋರಾಟ ಹಾಕ್ಕೊಂಡಿವು. ಕಾರಣ ಸವದತ್ತಿ, ರಾಮದುರ್ಗ, ಸಿರ್ಸಂಗಿ, ಬಟ್ಕುರ್ಕಿ, ಲೋಕಾಪುರ ಮತ್ತು ಧಾರವಾಡ ಲೋಕಾಪುರ ಮಾರ್ಗದ ಒಳಗೆ ಪಡುವ ಎಲ್ಲ ಹೋಬಳಿ ಅಂದರೆ ಸೂರ್ಯಬಾನು ಬರುತ್ತೆ ಮತ್ತು ಇನ್ನೂ ಉಳಿದ ಹಳ್ಳಿಗಳು ಅದ್ರಾಗ ಬರ್ತಾವೆ. ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಾರೀಕು 28ನೇ ತಾರೀಕಿಗೆ ಮಧ್ಯಾಹ್ನ 2 ಗಂಟೆ ಒಳಗಾಗಿ ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಆಗಮಿಸಿ ಆ ಹೋರಾಟ ಸರ್ಕಾರಗಳಿಗೆ ಬಿಸಿ ತಟ್ಟಿಸಬೇಕು. ರೈಲ್ವೆ ಇಲಾಖೆಗೆ ಮೇಲೆ ಒತ್ತಡ ತರುವ ನಿಟ್ಟಿನೊಳಗೆ ಎಲ್ಲರೂ ಬರಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಈಗಾಗಲೇ ವಿವಿಧ ರೀತಿಯ ಹೋರಾಟಗಳನ್ನು ನಾವು ಮಾಡಿವು. ರಾಮದುರ್ಗ ಬಂದ್ ಆಚರಣೆ ಮಾಡಿವು. ಸವದತ್ತಿ ಯಲ್ಲಮ್ಮದೊಳಗೆ ಅರೆಬತ್ತಲೆ ಧರಣಿ ಸತ್ಯಾಗ್ರಹವನ್ನು ಮಾಡಿ ಸರ್ಕಾರಗಳ ಗಮನ ಸೆಳೆಯಲಾಗಿದೆ. ಅದರಂತೆ ಎಲ್ಲ ನಾಯಕರುಗಳಿಗೆ ಪಕ್ಷಾತೀತವಾಗಿ ಇವತ್ತು ಕಾಂಗ್ರೆಸ್, BJP, JDS ಎಲ್ಲ ಪಕ್ಷದ ಮುಖಂಡರುಗಳಿಗೆ ಭೇಟಿಯಾಗಿ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗದ ಬಗ್ಗೆ ಮನವರಿಕೆ ಮಾಡಲಾಗಿದೆ. ಈಗ ಮುಂಬರುವ ಬಜೆಟ್ ಒಳಗೆ ಇದು ಶಾಂಕ್ಷನ್ ಆಗಬೇಕಾಗಿದೆ. ಆ ನಿಟ್ಟಿನೊಳಗೆ ಸರ್ಕಾರಗಳ ಮೇಲೆ ಒತ್ತಡ ಹೇರುವ ನಿಟ್ಟಿನೊಳಗೆ ಏನು ಹೋರಾಟ ಮಾಡ್ತೀವೋ ಎಲ್ಲರೂ ಭಾಗವಹಿಸಬೇಕಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೋತೀನಿ.